ಅವತ್ತಂದರೆ ನಮ್ಮನ್ನು ಸುಂದರ ಸಾರಥಿಯನ್ನು ತೆಗೆಯುತ್ತಾರೆವಾ ಹೇಳಿಕೊಂಡು ಬರಬೇಕು
ಬಂಗಾರದಿಂದ ಕೈಗೊಳಿಸುವ ಇಂದು ಹಂದವನ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ? ಜೀವ ಪ್ರಭಾವ ವೈ ಸಾರಥಿ ಭೂಪತಿ, ಈ ಸುಂದರವಾದ ಸಭಾಮಂದಿರಕ್ಕೆ ನಾವಂದ ಕಾರಣವೇನೆಂದರೆ ಅದೇನು ದೇವ? 56 ದೇಶದ ರಾಜರು ಶ್ರೇಷ್ಠ ನಾಟಕ ತೀರದ ರೇಣುಕ ರಾಜನ ಕುಮಾರಿಯಾದ ನಮ್ಮ ಜನನಿ ರೇಣುಕಾ ದೇವಿಯಿಂದ ಆಶೀರ್ವಾದವ ಪಡೆದು ಮುಂದಿನ ಕಾರ್ಯದ ವಿಚಾರ ತಿಳಿಯಲು ಬರೋಣವಾಯಿತು. ಕಂಡಿಯ ಸಾರಥಿ ನಮ್ಮ ಜನನಿ ಬಳಿಗೆ ಹೋಗುವನು ಜಾಸ್ತಿ ಭೂಪತಿ, ಮತ್ತೆ ಮುಂದೆ ಏನು ದಾರಿ? ಒಳ್ಳೆದು ಭೂಪತಿ, ನಿಮ್ಮ ಬಿಡೋಲ್ಲ ಕೆಲಸ ಸಾರಥಿ ರೇಣುಕಾ ಪ್ರಕಾರ ಮಾಡುತ್ತಾರೆ. ವರ್ಣಪ್ಪ ಮಾವ ಬೇಡ 2 ವರ್ಷ ನಮೋ ನಮೋ ಜನನಿ ಸೌಖ್ಯಪ್ರದಾಯಿನಿ ದೀರ್ಘಾವಿಷ್ಯವಸ್ತು ಮೇಲೆ ಕೀಳು ಕೋಮಲ ಗಾತ್ರ ನನ್ನ ಮಾತೆ ಕೇಳಿದು ನಿನ್ನ ಮುಖ ತೆರೆಯದ ರೀತಿ ಹೂವಿನ ಮಧ್ಯೆಯಂತ ನಗುಮುಖವುಳ್ಳ ಈ ನಿನ್ನ ಮುಖ ಕಮಲವು ಮುದುಡಿದ ತಾವರೆಯಂತಾಗಲು ಕಾರಣವೇನು? ಈ ನಿನ್ನ ಸುತನ ಮುಂದೆ ತಿರುಗುಮ್ಮ ಜನನೇ ಸೌಖ್ಯಪ್ರದಾಯಿನಿ ರಾಮ, ಅಮ್ಮಯ್ಯ. ಹೂವಿನ ಮೊಗ್ಗೆಯಂತಿರುವ ನಿನ್ನ ಮುಖ ಕಮಲವು ಬಾಡಲು ಕಾರಣವೇನೆಂದು ಕೇಳಿದೆಯಾ? ಹೌದು ಜನನಿ. ಕೇಳಬೇಡ ರಾಮ. ಅದು ಯಾತಕ್ಕೆ ಕೇಳಬಾರದು ಅಮ್ಮಯ್ಯ? ರಾಮ, ಜನನಿ, ಅದನ್ನು ಹೇಳುವ ಶಕ್ತಿ ನನಗಿಲ್ಲ ರಾಮ. ಅದು ಯಾತಕ್ಕೆ ಮಾತೆ? ಹೇಳುವೆನು ಕೇಳು ತಂದೆ. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಬಾರೆ ಭಾರ್ಗವ ನಾಸಾಯಿಸೆ ನೀನು ಸಹಿಸಲಾರದಂತ ಶೋಕವು ಏನಿರುವುದು ಅಮ್ಮಯ್ಯ? ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಬಾರೆ ಭಾರ್ಗವ ನಾಸಾಯಿಸೆ ಶೋಕವ. ಬಾರೆ ಭಾರ್ಗವ ನಾಸಾಯಿಸೆ ಶೋಕವ. ಎನ್ನ ಆನೆಯಲಿ ಇಂಥ ಬರಹವ ಬರೆದಿರುವ ಆ ಜಡಜೋಪವ. ಅಮ್ಮಯ್ಯ, ನಿನ್ನ ಹಣೆಬರದಲ್ಲಿ ಆ ಜಡದತ್ವವನ್ನು ಏನೆಂದು ಬರೆದಿರುವನ ಮಾತೆ? ರಾಮ, ಜನನಿ, ಆ ಬ್ರಹ್ಮನು ಬರೆದಿರುವ ಬರಹವನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಅಮ್ಮಯ್ಯ, ರಾಮ, ದಾನ ಮಾಡಿದರೆ ಧರ್ಮ, ಪಾಪ ಮಾಡಿದರೆ ಕರ್ಮ, ಯಾರಿಗೂ ತಿಳಿಯದಮ್ಮ ಆ ಬ್ರಹ್ಮನ ಮರ್ಮ. ಅಂತ ಕಷ್ಟ ಏನು ಬಂದಿರುವುದು ಹೇಳಿದರೆ ದೂರ ಮಾಡುವನು ಈ ನಿನ್ನ ಮಗ ಭಾರ್ಗವರನ. ಜನನಿ, ನನ್ನ ಕಷ್ಟವನ್ನು ದೂರ ಮಾಡುವೆಯಾ ಕಂದ? ಸಹಜವಾಗಿ ಮಾಡುವೆನು ಅಮ್ಮಯ್ಯ. ರಾಮ, ಮಾತೆ, ನೀನಿನ್ನು ಚಿಕ್ಕ ಕಂದನವಲ್ಲವೇ ರಾಮ? ನಾನು ಚಿಕ್ಕವನಾದರೆ ನನ್ನ ಕೈಯಲ್ಲಿರುವ ಬಿಲ್ಲು ಬಾಣಗಳೇನು ಚಿಕ್ಕವೇನು ಅಮ್ಮಯ್ಯ? ಎಲ್ಲ ಆನೆಯಲಿ ಇಂಥ ಬರಹವ ಬರೆದಿರುವ ಆ ಜಡಜೋಪವ. ನನ್ನ ದುಃಖವನ್ನು ಕೇಳಬೇಕೆಂಬ ಹಂಬಲನೆ ಮಗನೇ. ನಿನ್ನ ಎತ್ತ ಮಗನಲ್ಲವೇ ನಾನು ಅಮ್ಮಯ್ಯ? ರಾಮ, ಜನನಿ, ಆ ಬ್ರಹ್ಮನು ಈ ರೀತಿ ಬರೆದಿರಬೇಕಾದರೆ ಯಾರೇನು ಮಾಡುವುದು ಕಂದ? ಅದು ಏನು ಬರೆದಿರೋನು ಏನು ಮಾತೆ? ಬ್ರಹ್ಮ ಬರಹವ ಬದಲಿಸಲಾವ.
ಚೆನ್ನಾಗಿ ಹೇಳು. ಚಿಡಚೂಪವನು ಎನ್ನ ಹಣೆಯಲ್ಲಿ ಕಳಹೀನಳಾಗಿ ಬಾಳು ಎಂದು ಬರೆದಿರಬೇಕಾದರೆ ಅದನ್ನು ಸಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇ ನೋಡು ನಿನ್ನ ತಾಯಿಯ ದುಃಖದ ನಿಯಮ. ಓ ಕಾವತಿಯ ಸುತೆ, ಏನಿದು ನಿನ್ನ ಮಾತಿನ ರೀತಿ? ರಾಮ, ಈ ನಿನ್ನ ಮುಖಚರ್ಯದ ಪ್ರತಿಯನ್ನು ನೋಡಿದರೆ ರಾಹುವಿನಿಂದ ಇಳಿಯಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದಗ್ಧವಾದ ವೃಕ್ಷದಂತೆ, ಸೂರ್ಯನ ಕಿರಣದಿಂದ ಬಾಧಿದ ತಾವರೆಯಂತೆ ಈ ನಿನ್ನ ಮುಖವು ಕಳೆಗುಂದಿದ ಕಾರಣವೇನು? ಅಮ್ಮಯ್ಯ, ಈ ನಿನ್ನ ಹೃದಯದಲ್ಲಿ ಇಂಥ ಹಾಲಾಹಲವನ್ನೆರಚಿ ಈ ನಿನ್ನ ದುಃಖಕ್ಕೆ ಕಾರಣರಾದವರ ಹೆಸರನ್ನು ಹೇಳಿದರೆ ಅರಗಳಿಗೆಯ ಅವರ ಕತ್ತನ್ನು ಕತ್ತರಿಸಿ ಈ ನಿನ್ನ ಚರಣಕ್ಕೆ ಅರ್ಪಿಸಿದನು. ಅದ ಮಾಧ್ಯತೆ ತಿಳಿಸು ಮಾತೆ, ಯಾವ ಕಾರಣಕ್ಕಾಗಿ ಈ ನಿನ್ನ ಮನದ ಬಿಟ್ಟು? ರಾಮ, ಮಾತೆ, ಅಮ್ಮ ಮಾತೆ, ನಿನ್ನ ದುಃಖಕ್ಕೆ ಕಾರಣವೇನು ತಾಯಿ ಎಂದು ಕೇಳುತ್ತಿರುವೆಯಾ ರಾಮ? ಹೌದು ಜನನಿ. ಕೇಳಬೇಡ ಭಾರ್ಗವ. ಅದು ಯಾತಕ್ಕೆ ಕೇಳಬಾರದು ಅಮ್ಮಯ್ಯ? ರಾಮ, ಮಾತೆ, ನನ್ನ ದುಃಖವನ್ನು ನನಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ರಾಮ. ನಿನ್ನ ಕಣ್ಣಲ್ಲಿ ನೀರನ್ನು ನೋಡಲು ಎನ್ನಿಂದ ಸಹಿಸಲಾಗದು ಮಾತೆ. ರಾಮ, ಜನನಿ, ನನ್ನ ಕಣ್ಣೀರಿನ ಕಥೆಯನ್ನು ಕೇಳಬೇಕೆಂಬ ಅಂಬಲನ ಮಗನೇ. ನಿನ್ನ ಎತ್ತ ಅಂಬಲವಲ್ಲವೇ ಅಮ್ಮಯ್ಯ ನಾನು? ರಾಮ, ಜನನಿ, ಕೇಳುವೆನೆ, ಕೇಳುವಂತ. ಅದೇನು ಚೆನ್ನಾಗಿ ಹೇಳು ಮಾತೆ. ಏನು ಹೇಳಲಿ ಎನ್ನಯ ದುಃಖವ, ಎನ್ನ ತಂದೆಯ ತೀರಿದ ಪಾಪವ. ನಿನ್ನ ತಂದೆ ಎಂದರೆ ಎನ್ನ ತಾತನಾದ ರೇಣುಕ ರಾಜನು ಯಾವ ಕಾರಣಕ್ಕಾಗಿ ಆತನಾದನು ಮಾತೆ? ಜನನಿ, ನನ್ನ ತಂದೆಯನಾದ ರೇಣುಕ ರಾಜನು ಯಾವ ರೀತಿಯಿಂದ ತೀರಿಕೊಂಡನು ಮಾತೆ ಎಂದು ಕೇಳುತ್ತಿರುವೆಯಾ ರಾಮ? ಹೌದು ಅಮ್ಮಯ್ಯ. ಕೇಳಬೇಡ ರಾಮ. ಅದು ಯಾತಕ್ಕೆ ಕೇಳಬಾರದು ಅಮ್ಮಯ್ಯ? ರಾಮ, ಮಾತೆ, ನನ್ನ ತಂದೆಯನ್ನು ಕೊಂದ ಅದವನು ಸಾಮಾನ್ಯದವನಲ್ಲ ಕಂದ. ನಾನೇನು ಸಾಮಾನ್ಯದವನೇ ಮಾತೆ? ರಾಮ, ಜನನಿ, ಅವನು ಬರೀ ಮೋಸದಿಂದ ಬದುಕುತ್ತಿರುವನು ರಾಮ. ನಾನು ಧೈರ್ಯ ಮತ್ತು ನಿನ್ನ ಆಶೀರ್ವಾದದಿಂದ ಬದುಕುತ್ತಿರುವನು ಮಾತೆ. ರಾಮ, ಅಮ್ಮಯ್ಯ, ಅವನ ಹೆಸರನ್ನು ಕೇಳಲೇಬೇಕು ರಾಮ. ಹೌದು ಮಾತೆ. ಆ ಕಾರ್ತವೀರನು ನಿನ್ನ ತಂದೆಯಾದ ನನ್ನ ತಾತನಾದ ರೇಣುಕ ರಾಜನನ್ನು ಯಾವ ಕಾರಣಕ್ಕಾಗಿ ಕೊಂದನು ಮಾತೆ? ರಾಮ, ಅಮ್ಮಯ್ಯ, ಮೈ ತುಂಬ ವಿಷವನ್ನೇ ತುಂಬಿಕೊಂಡು ಅನ್ಯಾಯವನ್ನೇ ಮಾಡುತ್ತಿರುವ ಆ ಕಾರ್ತವೀರನು ಏತಕ್ಕಾಗಿ ಕೊಂದನು ಮಾತೆ ಎಂದು ಕೇಳಿದರೆ ಏನೆಂದು ಹೇಳಬೇಕು ರಾಮ? ಅಮ್ಮಯ್ಯ, ಅದೇನಿರುವುದು ಚೆನ್ನಾಗಿ ಹೇಳು ಮಾತೆ. ರಾಮ, ಮಾತೆ, ಎನ್ನಗೆ ಬಾರದ ಕಲೆ ಇಲ್ಲ, ತಿಳಿಯದ ವಿದ್ಯೆ ಇಲ್ಲ. ಒಂದು ಆಜ್ಞೆಯ ಕೊಟ್ಟರೆ ಆ ಕಾರ್ತವೀರನ ಬಿಡುವುದಿಲ್ಲ ಮಾತೆ. ರಾಮ, ಜನನಿ, ಅದು ನಿನ್ನಿಂದ ಆಗಲಾರದು ರಾಮ. ಯಾತಕ್ಕೆ ಆಗದು ಮಾತೆ? ರಾಮ, ಅಮ್ಮಯ್ಯ, ನೀನಿನ್ನು ಚಿಕ್ಕವನಲ್ಲವೇ ಕಂದ? ನಾನು ಚಿಕ್ಕವನಾದರೆ ಈ ಆಯುಧಗಳೇನು ಚಿಕ್ಕವೇನು ಅಮ್ಮಯ್ಯ? ರಾಮ, ಮಾತೆ, ಅವನನ್ನು ನೀನು ಗೆಲ್ಲಲು ಸಾಧ್ಯವಿಲ್ಲ ರಾಮ. ಸಹಜವಾಗಿ ಗೆಲ್ಲುವನು ಮಾತೆ. ರಾಮ, ಅಮ್ಮಯ್ಯ, ಏನುವಿನ ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಕಾದವೀರ ತುರುಳರಂಬವ
ಧರ್ಮವ. ನೀನು ಹೇಳಿದರೆ ಅಲ್ಲವೇ ಅಮ್ಮಯ್ಯ ನನಗೆ ತಿಳಿಯುವುದು. ರಾಮ, ಮಾತೆ, ನನ್ನ ತಂದೆಯಾದ ರೇಣುಕ ರಾಜನನ್ನು ಆ ಅಧಮನಾದ ಕಾರ್ತ್ಯವೀರನು ಹತನಗೊಳಿಸಿರುವನಂತೆ. ಇದೇನಾಯ್ತು ಪುತ್ರ, ವಿಧಿಯ ವಿಚಿತ್ರ. ಅಮ್ಮ ಮಾತೆ, ತಿಳಿಯಿತು ನಿಮ್ಮ ಪಡೆದಾತನ ಮರಣದಿಂದುಂಟಾದ ಈ ನಿನ್ನ ಮನದ ಬೆಟ್ಟೆ. ಆದರೆ ಈ ನಿನ್ನ ಮಗನ ಮಾತನ್ನು ಆಲಿಸಿ ಮಾತೆ. ಯಾವ ತ್ರಿಲೋಕಗಳಲ್ಲಿರುವ ವೈರಿಗಳನ್ನು ಯಮಪುರಕ್ಕೆ ಕಳುಹಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ತನನಿಗೆ ಸಂತೋಷದಿಂದ ನೇಮವನ್ನಿದ್ದಾರೆ. ಆ ಕರ್ತವೀರನ ಬಲದಿಂದನೆಯ ಮುರಿದ ಅಂತಕನಾಪುರಕ್ಕೆ ಸೇರಿಸಿ ಬರುವೆ. ಕೊಬ್ಬಿ ಕೃತಾಂಡನಂತೆ ಮದ ಬೇರಿದ ಕರ್ತವೀರನ ಸೊಕ್ಕಡೆಗಿಸಿದೆ. ಅಮ್ಮಯ್ಯ, ಎನ್ನ ಎತ್ತಮ್ಮನಾದ ನಿನ್ನ ಪಿತನ ಕತ್ತನ್ನು ಕತ್ತರಿಸಿದ ಆ ಮದೋನ್ನತನ ಮರಣಕ್ಕಾಗಿ ಆಜ್ಞೆ ಎಂಬುದು ಮಾತೆ. ಪರಮ ಪ್ರಖ್ಯಾತೆ ರಾಮ, ಜನನಿ, ಏನೆಂದು ಆಜ್ಞೆಯನ್ನು ಕೊಡಲಿ ರಾಮ? ಆ ಕರ್ತವೀರನ ಸಂಹರಿಸಿ ಬರುವರ ಮಾತೆ. ರಾಮ, ಜನನಿ, ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ರಾಮ, ಜನನಿ, ಹೇಳುವೆನು ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ. ಆಡೇದ ಹೋಡಲೇನ ಆರುಷದ ಹೋಡಲು. ಆಡೇದ ಹೋಡಲೇನ ಆರುಷದ ಹೋಡಲು. ಆಡೇದ ಹೋಡಲು. ಕಾದವೀರನ ಪದಮತಿ ಜಯಿಸಲು. ಕಾದವೀರನ ಪದಮತಿ ಜಯಿಸಲು. ಹಾಮಿಯ ಕೊಡಲು ಹಳುಗಿನಿ ಮಾನವು. ಹಾಮಿಯ ಕೊಡಲು ಹಳುಗಿನಿ ಮಾನವು. ಬಾರೈ ಭಾಗವ ನಾ ಸಹಿಸೆ ಶೋಕವ. ಬಾರೈ ಭಾಗವ ನಾ ಸಹಿಸೆ ಶೋಕವ. ರಾಮ, ಜನನಿ, ಅಡದ ಹೊರಲು ಹರಿಯುತ್ತಿದೆ. ಹ ನಿನ್ನ ನುಡಿಯೇ ಆರ್ಜಿನ ಕಡಲು. ಹ ನವ ಮಾಸ ಗರ್ಭದಲ್ಲಿ ಎತ್ತು ಒತ್ತು ತೊಟ್ಟುಣಿಸಿ ಬೆಳೆಸಿ ಆ ಅಧಮನಾದ ಕಾರ್ತ್ಯವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರನು ನಿನ್ನ ಎತ್ತ ತಾಯಿ ನಿನಗೆ ನೇಮ. ಎನ್ನ ಪಡೆದ ಮಾತೆ, ಈ ನಿನ್ನ ಪುತ್ರನ ಬಾಹುಬಲದಲ್ಲಿ ನಿನಗೆ ಅನುಮಾನವೇ? ರಾಮ, ಆ ಕಾದ್ಯರ ಕೇಳು ಎನ್ನ ಪ್ರತಾಪವನ್ನು ಮಾತೆ. ಅದೇನು ಚೆನ್ನಾಗಿ ಹೇಳು. ಮುಕ್ಕೋಟಿ ದೇವತರು ಕರ್ತವೀರನ ಪಕ್ಷ ವಹಿಸಿ ಎನ್ನಡನ ಕಾಳಗಕ್ಕೆ ಬಂದರು. ಕಾಳಗಕ್ಕೆ ಬಂದರೆ ಈ ನಿನ್ನ ಬಡಲ ಸಂಭವನಾದ ನಾನು ಎಂದಿಗೂ ನಿನ್ನ ಚಿಂತೆಯನ್ನು ಬಿಟ್ಟು ಬಿಡು. ಚಂದ ಪ್ರತಾಪನಾದ ನಿನ್ನ ತಂದೆಯನ್ನು ಕೊಂದವನ ಶಿರವನ್ನು ಅರಗಡಿದು ಅವನ ದೇಹವನ್ನು ತುಂಡು ತುಂಡು ಮಾಡಿ ಹದ್ದು ಕಾಗೆಗಳಿಗೆ ಒಳಪಡಿಸಿ ಹಬ್ಬದೂಟ ಮಾಡಿಸುವೆ. ಅಮ್ಮಯ್ಯ, ರಾಮ, ಈ ಎನ್ನ ಮಾತು ಸರಿಯಾದರೆ ಬೇಡಿ ಪುತ್ರನ ಪಡೆದೆ ಎಂದು ಆಗ ಎನ್ನನ್ನು ಧಿಕ್ಕಾರ ಮಾಡು ಮಾತೆ. ಅವನ ಪತಿವ್ರತೆ ರಾಮ, ಜನನಿ, ಆ ಮದೋನ್ಮತ್ತನಾದ ಕಾರ್ತ್ಯವೀರನನ್ನು ಜಯಿಸಿ ಬರುವೆಯಾ ಕಂದ? ನಿನ್ನ ಆಶೀರ್ವಾದದಿಂದ ಸಹಜವಾಗಿ ಜಯಿಸಿ ಬರುವನು ಮಾತೆ. ಅವನನ್ನು ಜಯಿಸುವುದು ನಿನ್ನೆ
ರಾಮನಿರುವಾಗ ಚಿಕ್ಕ ಕಂದನಾದ ನಿನ್ನಿಂದಾಗುವುದೇ ರಾಮ. ಸದಾಶಿವನ ಧನಸ್ಸನ್ನು ಎತ್ತಲಾರದ ತೊಡೆಯ ಮೇಲೆ ಹಾಕಿಕೊಂಡವನ ಸುದ್ದಿ ಎನ್ನ ಮುಂದೆ ಹೇಳಬೇಡಮ್ಮಯ್ಯ. ರಾಮ, ಜನನಿ ಒಂದು ಮಾತನ್ನು ಹೇಳುವೆನೋ ಚಿತ್ತ ಬಿಟ್ಟು ಕೇಳು. ಅಮ್ಮಯ್ಯ, ಚಿಕ್ಕವನೆಂದು ಹೇಳಿದೆಯಲ್ಲ, ಗರಗಸದ ನಡುವು ಸಣ್ಣದಾದರೇನು ಮರದ ಬುಡವನ್ನು ಕೈಯದ ಬಿಟ್ಟಿದೆ. ಮಾತೇ, ನೀನಿನ ಮರಿಯ ಸಣ್ಣದಾದರೇನು ಸಮುದ್ರವನ್ನು ಈಜುವುದು ಬಿಟ್ಟಿದೆ. ಬೆಂಕಿಯ ಕಟ್ಟಿ ಸಣ್ಣದಾದರೇನು ಇಡೀ ಕಾಡನ್ನು ಸುಡದು ಬಿಟ್ಟಿದೆ. ಅಮ್ಮಯ್ಯ, ಈ ನಿನ್ನ ಮಗನು ಚಿಕ್ಕವನಾದರೇನು ಒಂದು ನೇಮ ಬರ್ತದೆ. ರಾಮ, ಒಂದು ಮಾತನ್ನು ಹೇಳುವೆನೋ ಚಿತ್ತ ಬಿಟ್ಟು ಕೇಳು. ನಿನ್ನ ತಂದೆ ಅಗ್ನಿ, ಜಮದಗ್ನಿ, ನನ್ನಲ್ಲೊಂದು ಪಂಥವನ್ನು ತೊಟ್ಟರು. ಅದೇನು ಪಂಥವನ್ನು ತೊಟ್ಟಿರುವ ಮಾತೆ? ರೇಣುಕಾ, ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳುತ್ತೇನೆ ರೇಣುಕಾ ಎಂದು ಹೇಳಿದವರು ನಿನ್ನ ತಂದೆ ಅಗ್ನಿ, ಜಮದಗ್ನಿ. ಅಮ್ಮಯ್ಯ, ರಾಮ, ಜನನಿ ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನದಿಗೆ ಹೋಗುವಾಗ ಏನಾಯ್ತು ಗೊತ್ತೇ ರಾಮ? ಅದೇನಾಯಿತು ಮಾತೆ? ನಾಗ ಸರ್ಪವು ಬಂದಿತು, ಮನುಷ್ಯನ ರೂಪದಲ್ಲೆದ್ದೆರಡು ಮಾತನಾಡಿತು. ಅದೇನೆಂದು ಮಾತನಾಡಿತು ಮಾತೆ? ಅಮ್ಮ ರೇಣುಕಾ, ನಿನ್ನನ್ನು ಕಚ್ಚಿದ ಕಾರಣ ನಾನೀಗ ಶಾಪಗ್ರಸ್ತನಾಗಿರುವೆ. ನಿನಗೆ ಸಿಂಬೆಯಾಗಿ ನೆಲೆಸಲು ಅನುಮತಿ ಕೊಡು ತಾಯಿ ಎಂದು ಕೇಳಿಕೊಂಡಿತು ಆನಾಗ ಸರ್ಪವು. ಹೌದೇನು ಅಮ್ಮಯ್ಯ? ನದಿಗೆ ಹೊರಟೆನು, ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದೆನು. ಹೌದಾ ಮಾತೆ? ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ಅಗ್ನಿ, ಜಮದಗ್ನಿ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಂಡರು. ಭಕ್ತವರ ಗರ್ಭದಲ್ಲಿ ಚರಿಸಿದ ನಿನ್ನನ್ನು ಆ ಮತೋನ್ಮತ್ತನಾದ ಕಾಂತಿ ವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರ ನಿನ್ನ ಎತ್ತ ತಾಯಿ ನಿನಗೆ ಕೊನೆಯ ಎಲ್ಲ ಪಡೆದ ಜನನಿಯಾದ ರೇಣುಕಾದೇವಿ ಏನು ಮಾತನಾಡುತ್ತಿರುವೆ? ಗಮನಕ್ಕೆ ಬರ್ಬೇಕಾ? ಆ ಮತೋನ್ಮತ್ತನಾದ ಕ್ಷತ್ರಿಯ ಪುಣ್ಯಕಾರ್ಯ ವೀರನು ದೇವದಾನವರಿಗೆ ಮೀರಿದವನೆಂದು ಹೇಳಿದೆಯಲ್ಲ. ಆದರೆ ಈ ನಿನ್ನ ತನೆಯನ ಮುಂದೆ ಅವನ ಪರಾಕ್ರಮ ನಡೆಯುವುದಿಲ್ಲ ಮಾತೆ. ಅದು ಹೇಗೆಂದರೆ, ಅದು ಹೇಗೆ ಕಂದ? ಈ ಭೂಮಂಡಲದಲ್ಲಿ ಎಲ್ಲ ಸರಿ ಸಮಾನರಾಗಿಲ್ಲವೆಂದು ಆ ಕರ್ತವೀರನು ಅಹಂಕಾರದಿಂದಿರುವನು ಮಾತೆ. ಆದರೆ ಈ ನಿನ್ನ ಮಗ ರಾಮನು ಅರಿಷತ್ವರ್ಗಗಳನ್ನು ಮಾಡಿದವನು. ಬಾಪುರಗಿಂತ ಚಿತ್ರೂಪನ ಮುಂದೆ ಆ ತಪ್ಪಿದ ಕರ್ತವೀರನ ಜೀವದಿಂದಿಳಿಯುವನೇ ಮಾತೆ. ಸಬದೆಯ ಕಾಷ್ಟ ಬೆಟ್ಟದಷ್ಟಿದ್ದರೂ ಒಂದು ಕಿಡಿ ಅಗ್ನಿಗೆ ಸುಟ್ಟು ಭಸ್ಮವಾಗದೇ ಇರುವುದು. ಮಹಾಜ್ಞಾನಿಯಾದ ನೀನು ಯೋಚಿಸಿದರೆ ಬಡವಯ್ಯ ಎಲ್ಲಿಂದ
ವೀರನನ್ನು ಜಯಿಸಬೇಕಾದರೆ ಒಂದು ಮಾರ್ಗವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳು. ಅದು ಯಾವ ಮಾರ್ಗ ಮಾತೆ? ಚೆನ್ನಾಗಿ ಹೇಳು. ಹೇಳುವೆನು, ಕೇಳು ಕಂದ. ಅದೇನು ಚೆನ್ನಾಗಿ ಹೇಳು ಮಾತೆ? ಬರಬೇಕಾದರೆ ಅಮ್ಮಯ್ಯ ಬ್ರಹ್ಮ ಶಕ್ತಿ ಯೋಗದಿಂದ ಅರನನ್ನು ಹೊಲಿಸಿಕೊಂಡು ಅರನಿಂದ ಪರಶುವನ್ನಾಗಿ ಪಡೆದುಕೊಂಡಾಗ ಮಾತ್ರ ಆ ಮದೋನ್ನತನಾದ ಕಾರ್ತಿವೀರನನ್ನು ಸಂಹರಿಸಲು ಸಾಧ್ಯ. ಹೌದಾ ಮಾತೆ? ಯುದ್ಧದಲ್ಲಿ ಪಣ ತೊಟ್ಟು ಗೆದ್ದು ಬರಬೇನು ಅಮ್ಮಯ್ಯ ಎಂದು ಹೊರಟ ನೀನು ಗೆದ್ದು ಬರಬೇಕು ಒಂದು ಇದಕ್ಕೆ ಉತ್ತರ ಹೇಳು ರಾಮ. ಆಗ ಬರುವಳು ನಿನ್ನ ಎತ್ತ ತಾಯಿ ನಿನಗೆ ಆನಂದದಿಂದಲೇ ಅಮ್ಮ ಜನನಿ, ನಾನೆಷ್ಟು ರೀತಿಯಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಆಲೋಚನೆ. ಅಮ್ಮಯ್ಯ, ಸಮುದ್ರದ ನಡುನೀರಿನಲ್ಲಿ ಮುಳುಗಿದರು, ಗುಹೆಯಲ್ಲಿ ಅಡಗಿದರು, ಆ ಬ್ರಹ್ಮನ ಬರೆದ ಬರಹವನ್ನು ಬದಲಾಯಿಸುವುದುಂಟೆ ಮಾತೇ? ಈ ಭಾಗ್ಯವನ ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗದು. ಬ್ರಹ್ಮಾಂಡವೇ ಮುರಿದು ಭೂಗರ್ಭವೇ ಬಿರಿದು ಸಿಡಿಲು ಎನ್ನ ಚಿರಕ್ಕೆ ಅಪ್ಪಳಿಸಿದರು. ಅದನ್ನೆಕ್ಕಿಸದ ಕೆಕ್ಕನೆ ಇಕ್ಕಡಿ ಮಾಡುವ ಭುಜಬಲ ಪರಾಕ್ರಮಿಯಾದ ಈ ನಿನ್ನ ಮಗನಿಗೆ ತಕ್ಕದ್ದಲ್ಲವೆಂದು ಹೇಳುವೆಯಾ? ಹೌದು ರಾಮ. ರಾಮ, ನಿನ್ನ ಅಭಿಷ್ಟದಂತೆ ಅರನಂಬಲಿಸಲು ಭೂರಿ ತಪವನ್ನು ಮಾಡಲು ಹೋಗುವೆನು. ಈ ನಿನ್ನ ತನಯನಿಗೆ ಸಂತೋಷದಿಂದ ಆಶೀರ್ವಾದವನ್ನು ಮಾಡಿ ಕರೆಯಿತು. ಕಾಶ್ಮೀರದ ನಮಸ್ತೆ, ನಿನ್ನ ಮನದೊಳಗೆ ತಾಯಿಗೆ ಕೊಟ್ಟ
ಜನನಿ ನೀ ಹೋಗುವ ಕಾರ್ಯ ಜಯವಾಗಲಿ ಎಂದು ಜಯವಾರುತ್ತೆಂದು ಬೆಳೆದಿರುವೆನು. ಹಾ ಮತ್ತೆ ಈ ನಿನ್ನ ಎತ್ತ ತಾಯಿ ಆಶೀರ್ವಾದದೊಂದಿಗೆ ನಿನ್ನ ತಂದೆ ಜಮದಗ್ನಿ ಆಶೀರ್ವಾದವನ್ನು ಪಡೆದುಕೊಂಡು ನೀ ಹೋಗುವ ಕಾರ್ಯ ಜಯವಾಗಲಿ ಪುತ್ರ ಸೋಮರರಾಜ. ನಿಷ್ಠದಂತಾಗಲಿ ಜನನಿ. ವಿಖ್ಯಾತಿ ಕಾಂತಿ ಕನಕ ದೀರ್ಘಾಯುಷ್ಯ ವಸ್ತು ಕುಮಾರನಿಗೆ ಜಯವಾಗಲಿ. ಮೇಲಕ್ಕೆ ಹೇಳು. ಅಹೋ ಜನಕ ಭಗವಾನ್ ಕರಬಲ್ಲದೆ ಬಿಲ್ಪಿಡಿದು ಧನುರ್ಧಾರಿಯಾಗಿ ರೋಷದಿಂದ ಹೊರಟು ನಿಂತ ಈ ನಿಮ್ಮ ತಂದನ ವಿಚಾರವನ್ನು ಆಲಿಸುತ್ತಿದ್ದಾನೆ ಮಹಾಮತಿವಂತನೇ ಜನಕ. ಕರಬಲ್ಲವಿಯೋಳ ಬಿಲ್ ಬಿಡಿದು ಧನಧಾರೆಯಾಗಿ ಮಿತನ ಆಜ್ಞೆಯನ್ನು ತಡೆಯದೆ ನೀನು ಹೋಗೋ ಬೇಡವೆಲ್ಲಿಗೆ ಕುಮಾರ? ಅಂತ ಕಾರ್ಯ ಇರುವುದು ಅಪ್ಪಯ್ಯ. ತನಯ ಜನಕ ಹಾಗಾದ್ರೆ ಹೇಳುವುದಿಲ್ಲ. ಅದೇನು ಚೆನ್ನಾಗಿ ಹೇಳು ಅಪ್ಪಯ್ಯ.
ಪರಮೇಶ್ವರನು ನಿನಗೆ ವರ ಕಳುಹಿಸಲೆಂದು ಆಶೀರ್ವಾದ ಮಾಡಿರುವನು. ಭಾರ್ಗವರಾಮ, ಜನಕ, ಪ್ರಜೆಗಳನ್ನು ರಕ್ಷಣೆ ಮಾಡಬೇಕಾದ ಕ್ಷತ್ರಿಯರೇ ಹದರ್ಮಿಗಳಾಗಿ ನಿಂತಿರುವಾಗ ಇನ್ನು ನಾವು ಸುಮ್ಮನೆ ಇರಬಾರದು ಕುಮಾರ, ಸುಮ್ಮನೆ ಇರಬಾರದು ಅಪ್ಪಯ್ಯ. ಕಟ್ಟು ಕಂಕಣವನ್ನು ನಿನ್ನ ಕರದೋಳು ಮೆರೆಯುವ ಖಡ್ಗವು ವಿಜೃಂಭಿಸಲಿ.